ತಿಕ್ತ ತಾಕತ್ತಿರೋ ರಾಜಕೀಯ ಹಳ್ಳಿ ಅದು ಗಂಡಿಸ್ತಾನ ಅಂತ ತಿಳ್ಕೊತೀವಿ. ಎಲ್ಲ ನಮ್ಮ ತಲೆ ಮೇಲೆ ಹಾಕಿ ಸಿದ್ದರಾಮಯ್ಯ ಬಂದು ಇಲ್ಲಿ ಹುಟ್ಟಿದ್ನ, ಡಿ ಕೆ ಶಿವಕುಮಾರ್ ಇಲ್ಲಿ ಹುಟ್ಟಿದ್ನ ಹೆಸರು ಕಟ್ಟಕ್ಕೆ, ಹೆಸರು ಬದಲಾಯಿಸೋಕ್ಕೆ. ಹನುಮಂತೇಗೌಡರು ಹೆಸರು ಕಟ್ಟಿದ್ದು ಅದೇ ಉಳಿಬೇಕು ಅಲ್ವಾ? ಬೇರೆ ಇವರು ಇವತ್ತು ನೆನ್ನೆ ಮೊನ್ನೆ ಬಂದರೆ ಇವತ್ತು ಸರ್ಕಾರ ಇರ್ತದೆ, ನಾಳೆ ಉಂಟಾಯ್ತದೆ. ರಾಮನಗರನ ಬೆಂಗಳೂರು ಥರ ಬದಲಾಯಿಸ್ತೀವಿ. ಸ್ವಾಮಿ ಸಿಂಗಾಪುರ ಮಾಡ್ತೀನಿ, ಸಿಂಗಾಪುರ ಎಚ್ ಎಂ ಕೃಷ್ಣ ಮಾಡಿದರು, ಇವ್ರು ಮಾಡಿದ್ರಾ? ಇವ್ರ ಕೈಲಿ ಮಾಡಿ ದುಡ್ಡು ಬೇಕು, ದುಡ್ಡು ಮಾಡ್ಕೋಬೇಕು, ಒಯ್ತಾ ಇರಬೇಕು ಅಷ್ಟೇ ಇವ್ರ ಕೆಲಸ. ಇವಾಗ ಗಂಡನ ತ ಕಿತ್ಕೊತಾರೆ, ಹೆಂಡ್ತಿ ಕೊಡ್ತಾರೆ. ದಿನ 100 ರೂಪಾಯಿ ಎಣ್ಣೆ ಕೊಡ್ತೀನಿ, ಎಣ್ಣೆ 100 ರೂಪಾಯಿ ಹೆಚ್ಚಿಗೆ ಆಯ್ತಾ, ಹೆಂಡ್ತಿ ಕೊಡ್ತಾರೆ. ಅದೇ ಇನ್ನೂ 1,000 ಉಳಿತದೆ ತಿಂಗಳಿಗೆ 30 ದಿನ, 20 ದಿನ ದುಡ್ಡು ನಮ್ಮ ಹೆಂಗಸ್ರು ಕೊಡ್ತಾರೆ. ಇನ್ನೂ 1,000 ಯಾರು ಹೋಯ್ತದೆ? ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಅಲ್ಲ, ಸರ್ಕಾರ ಇವ್ರದ್ದು, ಇವ್ರು ಉಂಕತ್ತಾರೆ. ಸರ್ಕಾರ ಅವು ಇವರೇ ಸರ್ಕಾರ. ಜನ ಇಲ್ದಾರೆ ಏನು ಸರ್ಕಾರ? ಬಹುಮತ ಬಂದದೆ ಮಾಡಲಿ ಸರ್ಕಾರನ. ಈ ಕೆಲಸ ಯಾರಿಗೂ ಮಾಡ್ಬೇಕು, ಇಡೀ ಪ್ರಪಂಚದಲ್ಲೇ ಇಲ್ಲ ಇಂಥ ಸರ್ಕಾರ. ಹಾಲಿಗೆ 10 ರೂಪಾಯಿ ಏರ್ಸವ್ರೆ, ಬಡವ್ರ ಬಗ್ಗೆ ಹಾಲು ಕುಡಿತಾನೆ. ಇವ್ರಿಗೆ ಫ್ರೀ ಹಾಲು ಬರ್ತದೆ, ನಮ್ಮ ಫ್ರೀ ಕೊಟ್ಟಾರ ಬಡವ್ರಿಗೆ 10 ರೂಪಾಯಿ. ಇವ್ರು ಸರ್ಕಾರ ಮಿನಿಸ್ಟರ್ ಆದಮೇಲೆ 10 ರೂಪಾಯಿ ಏರ್ಸವ್ರೆ 1 ಲೀಟ್ರಿಗೆ. ಯಾರು ಕುಡಿ? ನಾವೇ ಕುಡಿಯೋರು ಅಲ್ವಾ? ಇದು ದುಡ್ಡು ಯಾರ್ದು? ನಮ್ಮದು. ಅವ್ರು ಬೊಗ್ಗಸ್ಕೋಗೋದು ಯಾರ್ದು? ನಮ್ಮ ದುಡ್ಡು ಅಲ್ವಾ? ಎಣ್ಣೆ 110 ರೂಪಾಯಿ ಇತ್ತು, ಸನ್ ಪ್ಯೂರು 160 ರೂಪಾಯಿ ಆಗದೆ ಅಲ್ವಾ? ಇವರ ನಮ್ಮ ದುಡ್ಡು ಕಿತ್ಕೊಂಡು ನಮ್ಮ ಹೆಂಡ್ತಿರು ಕೊಡು ಅಂತ ಹೇಳಿದ್ರೆ ಇವ್ರಿಗೆ ಯಾರಿಗಾರ? ಸರ್ಕಾರ ಆಳ್ಬೇಕು. ತಿಕ್ತಲ್ಲಿ ತಾಕತ್ತಿದ್ರೆ ಯಾವುದು ಗ್ಯಾರಂಟಿ ಮಾಡೋರಲ್ವೇ, ಯಾವುದ್ರ ಮೇಲೆ ಏರ್ಸ್ಬಾರ್ದಾಯ್ತು. ತಿಕ್ತಲ್ಲಿ ತಾಕತ್ತಿದ್ರೆ ರಾಜಕೀಯ ಹಳ್ಳಿ ಅದು ಗಂಡಿಸ್ತಾನ ಅಂತ ತಿಳ್ಕೊತೀವಿ. ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮ ಹೆಸರು ಕೊಟ್ಟು ಗ್ಯಾರಂಟಿ ಕೊಟ್ಟಿದ್ರೆ ಇದು ಯಾವ ಸರ್ಕಾರ ರೀ ಇದು? ಇವ್ರು ಆಳೋದು ಒಂದೇ, ಇದು ಒಂದೇ, ಪಾಕಿಸ್ತಾನನೂ ಒಂದೇ. ಅವರು ಒಂದೇ, ಇವರು ಒಂದೇ. ಈಗ ರಾಮನಗರ ಅಟ್ಲೀಸ್ಟ್ ಏನೋ ಕ್ಷೇತ್ರದ ಅಭಿವೃದ್ಧಿ ಕಾಣಿಸ್ತಿದೆಯಾ ಅಂತ. ಯಾವ ಸ್ವಾಮಿ ಕಸ ಎತ್ತಾಗ್ತಾ ಇಲ್ಲ, ಅಭಿವೃದ್ಧಿ ಯಾವ್ದು ಗೊತ್ತು? ಹೋದ್ರೆ ವಾಂತಿ ಬರ್ತದೆ. ಬರೀ ಕಸ ಎತ್ತಾಕ್ರೆ ಸಾಕು. ಇನ್ನು ಅಭಿವೃದ್ಧಿ ಏನು ಬರ್ತದೆ ಇಲ್ಲಿ? 2 ವರ್ಷ ಆಯಿತು ಸರ್ಕಾರ ಬಂದೆ, ಒಬ್ಬರಿಗೆ ಇದು ಇಲ್ಲ, ಒಬ್ರಿಗೆ ಇದು. ಯಾರೋ 2,000 ಕೊಡ್ತಾರೆ, ನಿಜ ಒಪ್ಕೋತೀನಿ. ಯಾರು ದುಡ್ಡದು? ನಮ್ಮ ದುಡ್ಡೇ. ಅವ್ರು ಡಿ ಕೆ ಶಿವಕುಮಾರ್ ಜಮೀನು ಮಾಡಿಕೊಟ್ಟಾರಾ? ಇಲ್ಲ ಸಿದ್ದರಾಮಯ್ಯ ಜಮೀನು ಮಾಡಿಕೊಟ್ಟಾರಾ? ಇದೇ ಡಿ ಕೆ ಶಿವಕುಮಾರ್ ಅವ್ರ ಜಮೀನುಗಳಿಗೆ ಒಳ್ಳೆ ಬೆಲೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೆಸರು ಬದಲಾವಣೆ ಮಾಡ್ತಾರೆ ಅನ್ನೋ ಆರೋಪ. ಅಲ್ಲ ಸರಿ, ಅವ್ರು ಉದ್ಧಾರ ಆಗ್ಬೇಕಷ್ಟೇ. ಬಡವ್ರ ಬಗ್ಗೆ ಹಾಳಾಗೋಯ್ತಾರೆ, ಬಡವ್ರ ಬಗ್ಗೆ ಹಾಳಾಗೋಯ್ತಾರೆ. ನಾನು ಗ್ಯಾರಂಟಿ ಸರ್ಕಾರ ಸರಿ ಒಳ್ಳೆಯದು. ಸರ್ಕಾರ ಯಾವುದು ಗೊತ್ತಾ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇರುಗಂಟ ಸರ್ಕಾರ ಒಳ್ಳೆಯದು. ಇವ್ರು ಬಂದಮೇಲೆ ಇವ್ರು ಭಯೋತ್ಪಾದಕ ನಮ್ಮ ದೇಶದಲ್ಲಿ ಇವರು ಕಾಂಗ್ರೆಸ್ನವರೇ ಭಯೋತ್ಪಾದಕರು. ಗಲಾಟೆ ಆಗ್ಬೇಕಾದ್ರೆ ಇವರೇ ಕಾರಣ, ಯಾವುದೊಂದಕ್ಕೂ ಇವರೇ ಕಾರಣ. ಅಟ್ಲೀಸ್ಟ್ ಈ ರಾಮನಗರನ ಹೆಸರು ಕೈ ಹಾಕಿರೋದಕ್ಕೆ ಭಾಳಷ್ಟು ಆಕ್ರೋಶ, ನೋವಂತರೂ ಇದ್ದೇ ಇರ್ತದೆ. ಅಲ್ಲ ಸ್ವಾಮಿ, ನಾನು ಹೇಳ್ದಲ್ಲ, ಇವರು ಸಿದ್ದರಾಮಯ್ಯನ ಜಮೀನೇ ಇದು. ಡಿ ಕೆ ಶಿವಕುಮಾರ್ ಜಮೀನಾ ರಾಮನಗರ ಹೆಸರು ಬದಲಾಯಿಸೋಕ್ಕೆ? ಅವ್ರ ಮನೆ ಹೆಸರು ಬದಲಾಯಿಸ್ಕೊಳ್ಳಿ, ನಮ್ಮನಾಗೆ ಹೆಸರು ಬದಲಾಯಿಸ್ಬೇಕು. ಇವ್ರು ದುಡ್ಡು ಮಾಡ್ಕೋಬೇಕು, ಹೆಸರು ಬದಲಾಯಿಸ್ಬೇಕು, 3 ವರ್ಷಕ್ಕೊಂದ್ಸರಿ ಹೋಯ್ತಾ ಇರಬೇಕು ಕೊಳ್ಳೆ ಹೊಡ್ಕೊಂಡು, ಅಷ್ಟೇ ಇವ್ರ ಕೆಲಸ. ಮತ್ತೊಂದು ಸರ್ಕಾರ ಬಂದ ಮತ್ತೆ ಹೆಸರು ಬದಲಾವಣೆ ಮಾಡ್ತಾರೆ. ಹಿಂಗೆ ಬರೀ ನೀವು ಬಲಿಪಶುಗಳು ಆಗ್ತಾ ಇರ್ತೀರಿ. ಆಗಲ್ಲ, ಮಾಡೋಕ್ಕಾಗಲ್ಲ. ರಾಮನಗರನೇ ಕನಕಪುರ ಬೇರೆ ಹೆಸರು, ಕನಕಪುರನ ಬೇರೆ ಹೆಸರು ಕಟ್ಟಕ್ಕಾಯ್ತದ? ಚನ್ನಬಣ್ಣ, ರಾಮನಗರ ಮಾಗಡಿನೇ. ಹೆಸರು ಬದಲಾವಣೆ ಮಾಡಿದ್ರೆ ಇನ್ನು ಏನೇನು ಮಾಡ್ಬೋದಿತ್ತು ಕ್ಷೇತ್ರಕ್ಕೆ? ಏನೇನು ಮಾಡೋಕ್ಕಾಗಲ್ಲ. ಗೆಟ್ ಕಿತ್ತಾಕ್ಬಿಟ್ಟು ರೈತರು ಹಾಳು ಮಾಡ್ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ. ಈಗ ಬೆಟರ್ಮೆಂಟ್ ಫೀಸ್ ಜಾಸ್ತಿ ಮಾಡಿದ್ರು, ಒಂದು ಬಡವ ಬಗ್ಗ ಒಂದು ಸೈಡ್ ತಗೋಂಗಿಲ್ಲ. ಕುಡಿಗೆ ನೀರು ಜಾಸ್ತಿ ಮಾಡಿದ್ರು, ಕರೆಂಟು ರೇಟ್ ಜಾಸ್ತಿ ಮಾಡಿದ್ರು ಯೂನಿಟ್ ಮೇಲೆ. ಇನ್ನೇನು ಕಮ್ಮಿ ಮಾಡಿರೋದೇನು ಇವರು? ಕಂದಾಯ 700 ರೂಪಾಯಿ ಇತ್ತು, ಈಗ 1,500 ತಗೋತಾರೆ. ಇನ್ನು ಕಮ್ಮಿ ಮಾಡಿರೋದೇನೋ? ಬಡವ್ರ ಬಗ್ಗರು ಒಂದು ಕುಂಟೆ ಜಮೀನು ತಗೋಬೇಕಾರೆ 3 ಲಕ್ಷ ತಗೊಳ್ಳೋರು, 4 ಲಕ್ಷ ತಗೊಳ್ಳೋರು, 10 ಲಕ್ಷ ಅಂಟಲ್ಲಿ ತಗೊಳ್ಳೋರು. ಬೆಟ್ರ್ಮೆಂಟ್ ಪಿಚ್ ಕಟ್ಬೇಕಾದ್ರೆ 3 ಲಕ್ಷ ಬೇಕೀಗ. ಈ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಇನ್ನೇನು
ಕಾಸು ಕೊಟ್ಟು ನಾವು ಇದು ಮಾಡಬೇಕು ಅಂತ ಹ್ಞೂ ನಮ್ಮ ಜಮೀನಿಗೆ ನಾವು ಕಾಸು ಕೊಟ್ಟು ನಾವೇ ರಿಜಿಸ್ಟ್ರ್ ಮಾಡ್ಕೋ ಇದು ನಾವು ಈ ದುಡ್ಡೆಲ್ಲ ಅವ್ರಿಗೆ ಹೋಗಿ ತಗೊಳ್ಬೇಕು. ಗ್ಯಾರಂಟಿ ನನಗೆ ಫ್ರೀ ಸ್ಕೀಮ್ ಹೆಸರಲ್ಲೇ ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ಬಿಟ್ರ ಅಂತ ಅನಿಸ್ತಾ ಇದೆ ಸರ್. ಇಲ್ಲ ಅವೆಲ್ಲ ಇಲ್ಲ ಸರ್. ಫ್ರೀ ಸ್ಕೀಮ್ ಸರಿ ಸಮರ್ಪಕವಾಗಿ ಕೊಟ್ಟೇ ಇಲ್ಲ ಅಂತ ನಿಮ್ಮ ಇಲ್ಲ ಏನು ಅದು ಇಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾವ್ರ ಅಷ್ಟೇ. ನಾನು ಹೇಳ್ದೆ ಅವ್ರ ಆಸ್ತಿ ಮಾರು ನಮ್ಗೆ ಕೊಡ್ತಾವ್ರ. ಸಿದ್ದರಾಮಯ್ಯ ಆಸ್ತಿ ಮಾರೋರ, DK ಶಿವಕುಮಾರ್ ಆಸ್ತಿ ಮಾರೋರ, ನಮ್ಮ ಹೆಣ್ತೀರು ಕೊಡೋಕ್ಕೆ ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ. ನನ್ನ ಹತ್ರ ಕಿತ್ಕೋತಾರೆ, ನಮ್ಮ ಹೆಣ್ತೀರು ಕೊಡ್ತಾರೆ 2,000. ಇನ್ನು 1,000 ದುಡ್ಡು ನಮ್ಮದೇ ಉಳ್ಕೋತದ ಅವ್ರಿಗೆ. 30 ದಿನಕ್ಕೆ 3,000 ಆಯಿತು. ಅವೆಲ್ಲ ಥ್ಯಾಂಕ್ ಯು. 1.5 ಅವರ್ ಕನಕಪುರಕ್ಕೆ 1.5 ಅವರ್ ಇದ್ರು ಒಂದು ಬಸ್ ಇಲ್ಲ. ಯಜಮಾನ್ರೆ, ನಾವು ಅದೇ ಎಲ್ಲರ ಹತ್ರ ಜನರ ಅಭಿಪ್ರಾಯ ಕೇಳ್ತಾ ಇದ್ದೀವಿ. DKC ಮತ್ತೆ ಆಡಳಿತಾರೂಢ ಸರ್ಕಾರ ಹೆಸರು ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗಿರೋದು. ರಾಮನಗರ, ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರ, ನಂಬಿಕೆಗಳು ಇವೆಲ್ಲವೂ ಕೂಡ ಬೆಂಗಳೂರು ಆದ ನಂತರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿರೋಧ ಕೇಳಿ ಬರ್ತಾರೆ. ಯಾವ ಇಲ್ಲಿರೋ ಪ್ರತಿಯೊಂದು ಇದೇ ಸಾಕು. ಏನ ಬೆಂಗಳೂರು ಕೇಳ್ಕೊ ಏನು ಮಾಡ್ತೀರಾ? ಬೆಂಗಳೂರು ದಕ್ಷಿಣ ಅನ್ನೋ ಹೆಸರು ಬೇಡವಾ ನಿಮಗೆ? ಬೆಂಗಳೂರು ಏನದೇ ಅದೇ ಇರಬೇಕು. ನಮ್ಮ ರಾಮನಗರ. ಹಾಂ ಹೌದು. ಏನು ಮಾಡ್ಕೋಗಿ ಏನು ಬಂದದ್ದು ಇವತ್ತು ಅದೇ, ಅದು ಬಂದರು ಅದೇನೇ ಇದು ಬಂದರು ಅದೇ ಜೀವನ ಅದೇ ಇದು. ಹೆಸರು ಚೇಂಜ್ ಮಾಡಿಬಿಟ್ರೆ ನಮ್ಗೇನು ಬರ್ತದೆ? ಹಾಂ ಇಂಥದ್ದು ಬರ್ತದೆ ಅಂತೇಳಿ ಏನೂ ಇಲ್ಲ. ಇಲ್ಲಿ ಬಸ್ಸಿಗೆ ನಿಂತ್ಕೊಂಡು 1.5 ಅವರ್ 2 ಅವರ್ ನಾವು ಬಸ್ ಹತ್ತಕ್ಕಾಗಲ್ಲ. 1 ಅವರ್ಗೊಂದು ಬಸ್ ಇಲ್ಲ ಕನಕಪುರಕ್ಕೆ. ಏನು ಮಾಡಿ ಯಾರು ಅವ್ನು ಸಾರಿಗೆ ಸಚಿವ ಯಾರು ಅಥವಾ ಡಿಪಾರ್ಟ್ಮೆಂಟ್ನವ್ನು ಯಾರು? 3 ದಿನ ಒಂದಿನ 2 ಅವರ್ ಕುಂತಿದ್ದೀನಿ, ಬಸ್ ಹತ್ತಕ್ಕಾಗಲಿಲ್ಲ. ಏನು ಮಾಡ್ತೀರಾ? ಇದು ಮಾಡಿಬಿಟ್ಟು ಬೇರೆ ಇದು ಮಾಡಿದ್ರೆ ಏನು ಬರ್ತದೆ ಹೇಳಿ ಸ್ವಾಮಿ? ಏನು ಮಾಡ್ತೀರಾ? 3 ಅವರ್ 1.5 ಅವರ್ ಕುಂತೀವಿ, ಬಸ್ ಹತ್ತಿಲ್ಲ, ಒಂದು ಬಸ್ ಇಲ್ಲ. ಇನ್ನು ಇದು ಮಾಡಿ ಚೇಂಜ್ ಮಾಡಿ. ಇಲ್ಲಿ ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗದೆ ಬಹಳಷ್ಟು ಇದಾವೆ ಕೊರತೆಗಳು. ಈ ನಡುವೆ ಹೆಸರು ಬದಲಾವಣೆ ಮಾಡೋದು ಬೇಡ ಅಂತ ನೀವು ಹೇಳ್ತಿದ್ರಿ. ಇಲ್ಲಿ ತೊಂದರೆನೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಸಾಕು, ಯಾವುದು ಬೇಡ. ಏನು ಹೇಳ್ತೀರಿ ಸರ್ ನೀವು ಹೆಸರು ಬದಲಾವಣೆ ವಿಚಾರವಾಗಿ? ರಾಮನಗರ ಒಂದೇ ಸರಿ ಏಕಾಏಕಿ ದಿಢೀರ್ ಬದಲಾದರೆ ನಾಳೆಯಿಂದ ನಿಮ್ಮ ಬಾಯಲ್ಲಿ ಬೆಂಗಳೂರು ದಕ್ಷಿಣ ಅಂತ ಬರೋದು, ಅದನ್ನು ಸ್ವಾಗತ ಮಾಡೋಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು ಏನು ಗೊತ್ತಾ, ಈಗ ಮಾಡೋದು ದೊಡ್ಡತನ ಅಲ್ಲ, ಅದ್ರ ತಕ್ಕಂತೆ ಅಭಿವೃದ್ಧಿಗಳು ಇಲ್ಲ ಇಲ್ಲಿ. ಈಗ ಒಬ್ಬ ಕೂಲಿ ಕೆಲಸ ಮಾಡ್ತೀನಿ ಅಂದ್ರೆ ಪಿಲೇಚಾರಿಗಳು ಇದ್ರೆ ಓಡಿದ್ರೆ ಮಾತ್ರ ಇಲ್ಲಿ ಯಾವ್ದಾರ ಒಂದು ಒಳ್ಳೆ ಕಂಪ್ನಿ ತಿರ್ಗಾ ಏನು 10ರಿಂದ 15 ಸಾವಿರ ಸಂಬಳ ತಗೋಂಗೆ ಯಾರಿಗೂ ಇಲ್ಲಿ ಏನು ವ್ಯವಸ್ಥೆ ಇಲ್ಲ. ಈಗ ಆಧಾರ್ ಕಾರ್ಡು ಪ್ರತಿಯೊಂದು ಚೇಂಜ್ ಮಾಡಬೇಕು. ಯಾರು ಮಾಡಿಕೊಡ್ತಾರೆ ಇವೆಲ್ಲ ಯಾರು? ಜನಗಳಿಗೆ ತಾನೇ ತೊಂದರೆ. ಇವರು ಭವಿಷ್ಯಕ್ಕೆ ಏನೇನು ಬೇಕೋ ಅದು ಮಾಡ್ಕೋತವ್ರೆ ಹೊರತು ಇಲ್ಲಿ ಜನಗಳು ಬದುಕಲಿ ಮಾಡಲಿ ಅನ್ನೋ ಇದು ಯಾರಿಗೂ ಇಲ್ಲ. ನೀವು ಹೇಳಿದಾಗೆ ಪ್ರತಿಯೊಂದು ಡಾಕ್ಯುಮೆಂಟಲ್ಲೂ ಈಗ ರಾಮನಗರ ಬೆಂಗಳೂರು ದಕ್ಷಿಣ ಆಗುತ್ತೆ. ಇನ್ನೊಂದು ಸರ್ಕಾರ ಬರುತ್ತೆ, ಅವ್ರವ್ರ ಜಿದ್ದಿಗೋಸ್ಕರ ಮತ್ತೆ ಹೆಸರು ಚೇಂಜ್ ಮಾಡ್ತಾರೆ. ಇಲ್ಲಿ ನೀವು ನಾಳಾಡಬೇಕಾಗುತ್ತಲ್ಲ ಅನ್ನೋ ನಾವು ಜನರೆಲ್ಲ ಮಾಮೂಲಿ ಅಮಾಯಕರಾಗಿ ಹೋಗ್ತೀವಿ. ಅಮಾಯಕರು ಅಂತಂದ್ರೆ ಇವಾಗ 50, 100 ಇಲ್ಲದೆ ಯಾರು ಏನು ಚೇಂಜ್ ಮಾಡಿಕೊಡಲ್ಲ. ಕೂಲಿ ಮಾಡೋರು ಎಲ್ಲಿಂದ ತಂದು ಮಾಡ್ಕೊಳ್ಳೋದು ಆಯ್ತದ? ಅದ್ರ ಬದಲು ಮಾಮೂಲಿ ಏನಿತ್ತು ಅದೇ ಅಭಿವೃದ್ಧಿ ಮಾಡಿ ಚೆನ್ನಾಗಿ ಬಡವರು ಬದುಕುವಂಗೆ ಏನೋ ಒಂದು ಮಾಡಿದರೆ ಅದು ಗ್ರೇಟ್ ಅನ್ಬೋದು. ಈಗ ರಾಮನಗರ ಬಸ್ ಸ್ಟಾಪ್ ನೋಡಿ ಹೆಂಗೈತೆ, ನಿಮ್ಗೇನು ಅನಿಸ್ತಾ ಇತ್ತು? ಇದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಬೇಕಿತ್ತು ಇದಕ್ಕೆ ಅಂತ? ಬೇಕಾಗಿರಲಿಲ್ಲ. ಮಾಮೂಲಿ ಏನಿತ್ತು ಅದೇ ಚೆನ್ನಾಗಿತ್ತು. ಈಗ ತಿರ್ಗಾ ಪ್ರತಿಯೊಂದು ಎಲ್ಲ ಚೇಂಜ್ ಮಾಡಿ ಈಗ ಯಾರು ಈಗ ಸರ್ಕಾರ ಬಂದು ಮಾಡಿಕೊಡ್ತದ? ಆ್ಯಕ್ಚುಲಿ ಈ ರಾಮನಗರ ಅಂತ ಇದ್ದಂಥ ಹೆಸರನ್ನ ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ನಿಲುವಿಗೆ ನಿಮ್ಮ ವಿರೋಧ ಇದೆಯಾ? ಇದನ್ನು ವೆಲ್ಕಮ್ ಮಾಡ್ತೀರಾ? ಬೆಂಗಳೂರು ದಕ್ಷಿಣ ಹೆಸರು ಚೇಂಜ್ ಮಾಡೋದು ಅಷ್ಟೊಂದು ಸಮಂಜಸ ಏನಲ್ಲ. ಹೆಸರು ಬದಲಾವಣೆ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಏನಿಲ್ಲ. ಅಭಿವೃದ್ಧಿ ಮಾಡಬೇಕಿತ್ತು, ಆದರೆ ಹೆಸರು ಚೇಂಜ್ ಮಾಡಿ ಸರ್ಕಾರ ಏನು ನಿಲುವು ತೊಗೊಂಡಿದೆಯೋ ಒಪ್ಕೋಬೇಕಾಗುತ್ತೆ ಅಷ್ಟೇ. ಅಟ್ಲೀಸ್ಟ್ ಹೆಸರು ಬದಲಾವಣೆ ಬಿಡಿ, ಅಭಿವೃದ್ಧಿ ಏನಾದರೂ ಕಾಣ್ತಾ ಇದೆಯಾ ರಾಮನಗರದಲ್ಲಿ? ಅಂದರೆ ಇವಾಗ ದಿ ಗ್ರೇಟರ್ ಬೆಂಗಳೂರು ಮಾಡಿದಾಗಿಂದ ಆಫೀಸ್ ಇಲ್ಲೇ ಸ್ಟಾರ್ಟ್ ಆಗಿದೆ, ಮುಂದೆ ನೋಡಬೇಕಷ್ಟೆ. ಈಗ ನೋಡಿ, ಒಂದು ಕುಮಾರಸ್ವಾಮಿ ಇಟ್ಟಂಥ ಹೆಸರು, ಅವ್ರ ವಿರೋಧವಾಗಿ ನಾವು ಈ ಹೆಸರನ್ನ ಬದಲಾವಣೆ ಮಾಡೋ ಈ ಥರದೊಂದು ರಾಜಕೀಯ ಜಿದ್ದೇನಾದ್ರು ಕಾಣಿಸ್ತಾ ಇದೆ ನಿಮಗೆ? ಅದ್ರ ಬಗ್ಗೆ ನಂಗಷ್ಟು ಐಡಿಯಾ ಇಲ್ಲ. ಏನು ಸರ್ಕಾರ ಏನು ನಿಲುವು ತಗೊಳುತ್ತೋ ಅದನ್ನೆಲ್ಲರೂ ಒಪ್ಕೋಬೇಕಾಗುತ್ತೆ ಅಷ್ಟೇ. ಬಟ್ ರಾಮನಗರ ಅನ್ನೋ ಹೆಸರು ಇಷ್ಟಪಡ್ತಿದ್ರು. ನಮಗೆ ರಾಮನಗರ ಅನ್ನೋ ಹೆಸರೇ ಇಷ್ಟ. ಮೇಡಮ್, ನೀವೇನು ಹೇಳ್ತೀರಿ? ರಾಮನಗರ, ಬೆಂಗಳೂರು ದಕ್ಷಿಣ ಇವೆರಡು ಹೆಸರಲ್ಲಿ ನೀವೇನು ಹೇಳ್ತೀರಿ? ಓಕೆ, ಈ ಹೆಸರು ಬದಲಾವಣೆ ಮಾಡೋದ್ರಿಂದ ಒಳ್ಳೆಯದು ಅಂತ ಅನಿಸ್ತಾ ಇದೆಯಾ? ಏನಿಲ್ಲ ಸರ್, ರಾಮನಗರ ಅಂತಲೇ ಇದ್ದರೆ ಚೆನ್ನಾಗಿರ್ತಿತ್ತು ನಮಗೆ. ಏಕೆಂದರೆ ರಾಮನಗರ ಅಂತ ಅವರು ಹಿಂದ್ಲಿಂದ ಏನು ಹೆಸರು ಕಟ್ಟಿದ್ರೋ ಅದನ್ನೇ ಇರಬೇಕು ಅನ್ನೋದೊಂದು ನಮ್ಮದು ಅನಿಸಿಕೆ.
ಅವ್ರೇನು ಹೇಳ್ತಿದ್ದಾರೆ, ಬೆಂಗಳೂರು ದಕ್ಷಿಣ ಅಂತ ಹೇಳಿ ಬೆಂಗಳೂರು ಹೆಸರಿನ ಮುಖಾಂತರ ಗುರುತಿಸ್ಕೊಂಡ್ರೆ ಇಲ್ಲಿನ ಆಸ್ತಿ ಪಾಸ್ತಿಗಳು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆರ್ಥಿಕವಾಗಿ ಮೂಲಭೂತವಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ DKಶಿ ಒಂದು ಅಭಿಪ್ರಾಯ. ಅಂದರೆ ಎಲ್ಲರಿಗೂ ಏನು ಅದು ಅನುಕೂಲ ಆಗಲ್ವಲ್ಲ. ಈಗ ಬಡವರೆಲ್ಲ ಏನು ಆಸ್ತಿ ಏನು ಮಡಗಿರಲ್ವಲ್ಲ. ಯಾರೋ ಇರೋ ಅಂಥ ಆಸ್ತಿವಂತರಿಗೆ ಅದು ಅನುಕೂಲ ಆಗುತ್ತೆ, ಹೆಸರು ಬಡವ್ರಿಗೇನು ಅದು ಅನುಕೂಲ ಆಗೋದಿಲ್ಲ. ಬಡವ್ರಿಗೆ ಇನ್ನೂ ತೊಂದರೆನೇ ಆಗುತ್ತೆ ಹೊರತು ಅದು ಅನುಕೂಲ ಏನಾಗೋದಿಲ್ಲ. ಮತ್ತು ಬೇರೆ ಸರ್ಕಾರ ಬರುತ್ತೆ, ಈಗ ಕುಮಾರಸ್ವಾಮಿನೇ ಹೇಳಿರೋ ರೀತಿಯಾಗಿ ನಿಮ್ಮದೇ ಸರ್ಕಾರ ಇರೋದಿಲ್ಲ, ಮತ್ತು ಇನ್ನೊಂದು ಸರ್ಕಾರ ಬಂದ ಮತ್ತೆ ಚೇಂಜ್ ಮಾಡ್ತೀವಿ ಅಂತಾರೆ. ಈ ರೀತಿಯಾಗಿ ಬರೀ ಬದಲಾವಣೆಗಳು ಮಾಡ್ಕೊಳ್ತಾ ಕುತ್ಕೊಂಡ್ರೆ ಅಭಿವೃದ್ಧಿ ವಿಷಯವಾಗಿ ಏನು ಅಂತ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಸರ್. ಅದು ಅವರು ಚಿಂತನೆ ಮಾಡಬೇಕಷ್ಟೇ. ಜನಕ್ಕೋಸ್ಕರ ಏನಾಗುತ್ತೋ ಅದನ್ನು ಮಾಡಬೇಕು ಅವರು ಅಷ್ಟೇ. ಅಂದರೆ ಬಡವರು ಅವ್ರಿಗೆಲ್ಲ ಅವ್ರ ಬಗ್ಗೆ ನಿಟ್ಟಲ್ಲಿ ನಿಂತ್ಕೊಂಡು ಅವರು ಮಾಡಬೇಕಾಗುತ್ತೆ. ಮೇಡಮ್ ಮಾತಾಡ್ತೀರಾ? ರಾಮನಗರ ಅನ್ನೋ ಹೆಸರು ವಿಷಯವಾಗಿ ನಾನು ಕೇಳ್ತಾ ಇದ್ದೆ. ನಿಮಗೆ ಎಷ್ಟು ಬೇಜಾರಿದೆ ಹೆಸರು ಬದಲಾವಣೆ ಮಾಡ್ತಾ ಇರೋದು ಅಥವಾ ಇಷ್ಟನಾ? ರಾಮನಗರನೇ ಇಷ್ಟ ನಮಗೆ. ಹೆಸರು ಬದಲಾವಣೆಯಿಂದ ಏನೂ ಆಗಲ್ಲ, ರಾಮನಗರನೇ ಇರಬೇಕು. ಬದಲಾವಣೆಯಿಂದ ಏನು ಇದು ಬದಲಾಗಲ್ವಲ್ಲ, ಇಂಪ್ರೂವ್ಮೆಂಟ್ ಆಗಲ್ವಲ್ಲ. ರಾಮನಗರನೇ ಬೆಸ್ಟ್. ರಾಮನಗರ ಕ್ಷೇತ್ರಾಭಿವೃದ್ಧಿ ಬಗ್ಗೆ ಮಾತನಾಡ್ತೀನಿ. ಏನಾದರೂ ಡೆವಲಪ್ಮೆಂಟ್ಸು ಬೆಳವಣಿಗೆ ಏನಾದ್ರು ಕಾಣಿಸ್ತಾ ಇದೆ, ಅಭಿವೃದ್ಧಿ ಕಾಣಿಸ್ತಾ ಇದೆ? ಇವಾಗ ಏನಿಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರು. ಇವಾಗೆಲ್ಲ ಕಡಿಮೆನೇ, ಏನು ಅಂಥದ್ದೇನು ಕಾಣ್ತಾ ಇಲ್ಲ. ಹೌದು. ರಾಮನಗರ ಅನ್ನೋದ್ರಲ್ಲಿ ಹೆಸರು ತುಂಬ ಚೆನ್ನಾಗಿತ್ತು ಅನ್ಕೋತೀನಿ. ಅದೇ ಇದ್ರೆ ಚೆನ್ನಾಗಿರೋದು. ನೋಡಿ, ಒಂದು ನೀವು ಈ ರಾಮನಗರ ಹೆಸರನ್ನು ಸದ್ಯಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದನ್ನೆಲ್ಲೋ ಬೆಂಗಳೂರಿಗೆ ವಿಲೀನ ಮಾಡೋದ್ರ ಜೊತೆಗೆ ಬೆಂಗಳೂರು ಅಂತ ಗುರುತಿಸೋದ್ರೊಂದಿಗೆ ಇಲ್ಲಿ DKಶಿ ಅವರ ಆಸ್ತಿಗಳ ಬೆಲೆಗಳನ್ನು, ಜಮೀನುಗಳ ಬೆಲೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಹೌದು, ಖಂಡಿತ. ಅದೇ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಅವ್ರುಗಳ ಜಮೀನುಗಳು ರೇಟ್ ಮಾಡ್ಕೊಳ್ಳೋದಕ್ಕೆ, ಅವ್ರುಗಳು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಡೆವಲಪ್ಮೆಂಟ್ ಅಂತ ಮಾಡೋ ಉದ್ದೇಶ ಏನಿಲ್ಲ ಅವ್ರದ್ದು, ಅವ್ರುಗಳು ದುಡ್ಡು ಮಾಡೋದಕ್ಕೋಸ್ಕರ ಅಷ್ಟೇ. ಓಕೆ. ಏನು ಹೇಳ್ತೀರಿ ಸರ್? ಮತ್ತೆ ಕುಮಾರಸ್ವಾಮಿ ಅವರು ಆಡಳಿತಕ್ಕೆ ಬಂದರೆ ಅಥವಾ ಇನ್ಯಾರಾದರೂ ರಾಜ್ಯ ಸರ್ಕಾರಗಳು ಬದಲಾವಣೆ ಆದರೆ, BJP ಬಂದರೆ ಮತ್ತೆ ಇದನ್ನ ಹೆಸರು ಮತ್ತೆ ಬದಲಾವಣೆ ಮಾಡ್ತೀನಿ ಅಂತ ಮುಂದಾದರೆ ಈ ಥರದ್ದು ಒಂದು ರಾಜಕೀಯ ಡೋಲಾಯಮಾನ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಮುಂದಕ್ಕೆ ಒಂಥರ ಗಲ್ಬೆ ಎಬ್ಬಿಸ್ದಂಗೆ ಆಗುತ್ತೆ. ಇವಾಗ ಇವ್ರ ಹೆಸರು ಚೇಂಜ್ ಮಾಡೋದು, ಮತ್ತೆ ರಾಮನಗರ ಅಂತ ಚೇಂಜ್ ಮಾಡೋದು, ಇದೆಲ್ಲ ಮುಂದಕ್ಕೆ ಒಂದು ತೊಂದರೆ ಆಗೇ ಆಗುತ್ತೆ. ರಾಮನಗರ ಅಂತ ಇದ್ರೇ ಚಂದ. ಏನು ಹೆಸರು ಸರ್ ನಿಮ್ಮದು? ಹರೀಶ್. ಥ್ಯಾಂಕ್ ಯು ಸರ್. ಸರ್ ಏನು ಹೇಳ್ತೀರಿ ಯಜಮಾನ್ರೆ? ನೀವೆಲ್ಲ ನೋಡ್ತಾ ಬಂದಿರಿ ರಾಜಕೀಯ ಡೆವಲಪ್ಮೆಂಟ್. ನನ್ನ ವಯಸ್ಸು 70. ನಾನು ಇದೇ ನೋಡ್ತಾ ಇದ್ದೀನಿ. ರಾಮನಗರ ಮೇಯ್ನ್ ರೋಡ್ ಬಿಟ್ಟರೆ, ಕುಮಾರಸ್ವಾಮಿ ಅವರು ಮೇಯ್ನ್ ರೋಡ್ಗಳು ಆಫೀಸ್ ಬಿಟ್ಟರೆ ಒಳಗಡೆ ನೀವು ಹೋಗಿ ನೋಡಬೇಕು. ಸಿಟಿಗೆ ಹಳ್ಳಿಗಿನ ಅತಂತ್ರವಾಗಿದೆ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾರ್ಯಾರು ಏನು ಬಂದರೂ ಮಾಡ್ತಾರೆ. ಆದರೆ ರಾಮ ಏನಿದೆ ಇಲ್ಲಿ ಅದೇ ಹೆಸರು ಉಳಿಬೇಕು. ರಾಜಕೀಯ ಲಾಭಕ್ಕೋಸ್ಕರ ಏನೇನು ಮಾಡ್ಕೊಳ್ತಾರೋ ಅದು ಅವ್ರವ್ರಿಗೆ ಸೇರಿದ್ದು, ಅದು ಮಾಡಬಾರ್ದು. ಇಂಪ್ರೂವ್ಮೆಂಟ್ ಯಾರೇ ಬರಲಿ, ಸರ್ಕಾರ ಬರಲಿ, ಮಾಡಬೇಕು. ಅದು ಆಗ್ತಾ ಇಲ್ಲ. ಒಂದು ಕಡೆ ಎಲ್ಲ ಅವರಿಬ್ಬರು ಪ್ರತಿಷ್ಠೆಗೆ, ಕುಮಾರಸ್ವಾಮಿ ಅವ್ರ ವಿರುದ್ಧವಾಗಿ DKಶಿ ಅವ್ರ ಪ್ರತಿಷ್ಠೆಗೋಸ್ಕರ ಮಾಡಿದ್ದಾರೆ. ಇರ್ಬೋದು. ನೀವು ಇದನ್ನು ವೆಲ್ಕಮ್ ಮಾಡ್ತೀರಾ ಹೆಸರು ಬದಲಾವಣೆ ಮಾಡ್ತಾ ಇರೋದು ಬೆಂಗಳೂರು? ಇಲ್ಲ. ರಾಮ ಅಂತ ಹೆಸರು, ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಪಕ್ಕದಲ್ಲಿ ಆಂಜನೇಯ ಎಲ್ಲೂ ಇಲ್ಲ. ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. 2 ಕಡೆಯೂ ಇದೆ ಅಂತ ಕೇಳಿದ್ದೀನಿ ನಾನು. ಆ ಐತಿಹಾಸಿಕತೆ ಉಳಿಬೇಕು. ರಾಮನಗರ ಆಗಿದೆ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ಮೆಂಟ್ ಇಲ್ಲ. ಯಾರು ಬಂದರೂ ಇಂಪ್ರೂವ್ಮೆಂಟ್ ಆಗ್ತಾರೆ. ರಾಜಕೀಯ ಲಾಭ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ವಿರೋಧಿಸ್ತೀವಿ ಸರ್ ಹೆಸರು ವಿರೋಧಿಸ್ತೀನಿ ನಾನು. ದಕ್ಷಿಣ ಅಂತ ಬೇಡ, ರಾಮನಗರ ಜಿಲ್ಲೆ ಇದೆ ಅಂತಲೇ ಇರಲಿ. ಒಳ್ಳೆ ದಕ್ಷಿಣ ಆಗೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ? ಲಾಭ ಇರ್ಬೋದು. ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೀಲಿ. ಹೆಸರಿನ ಮೇಲೆ ಆ ಥರದ್ದು ಒಂದು ಬಹಳಷ್ಟು ಇಂಪಾರ್ಟೆನ್ಸ್ ಮಾಡಿ ಬದಲಾವಣೆ ಮಾಡೋ ಬೇಡ, ಅಗತ್ಯ ಇಲ್ಲ ಸರ್. ಇಂಪ್ರೂವ್ ಮಾಡಲಿ, ಅವ್ರ ಹೆಸರು ತೊಗೊಳ್ಳಿ, ಅದಕ್ಕೆ ನಮ್ಗೆ ವೆಲ್ಕಮ್ ಇದೆ. DKಶಿ ಮಾಡ್ತಾಯಿದ್ದಾರೆ, ಮಾಡೋದಿಲ್ಲ ಅಂತಲ್ಲ, ಮಾಡ್ತಾವ್ರೆ. ಹೆಸರು ಬದಲಾವಣೆ ಬೇಡ, ದಕ್ಷಿಣ ಬೇಡ, ರಾಮನಗರ ಉಳಿಲಿ. ಕೇಂದ್ರ ಸರ್ಕಾರ ವಿರೋಧಿಸಿ ಕೂಡ ಮತ್ತೆ ಅದನ್ನೇ ಒತ್ತಾಗಿಲ್ಲ, ನಮಗೆ ಮಾಡೋ ಅಧಿಕಾರ ಇದೆ ಅಂತ ಹೇಳಿ ಮುಂದಾಗ ಅಧಿಕಾರ ಬಂದಾಗ ಎಷ್ಟು ದಿವಸ ಇರುತ್ತೆ ಅಧಿಕಾರ? ನಾವು ಇವಾಗ ಇದರೊಳಗೆ ಸರ್ವಿಸಲ್ಲಿದ್ದು 60 ವರ್ಷ ಆದಮೇಲೆ ಹೊರಗಡೆ ಬಂದ. ಒಳ್ಳೇದಿದ್ದರೆ ಅದು ಪ್ರಶಂಸನೀಯ. ಅಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಸರ್ಕಾರ ಏನು ಮಾಡ್ತೀವಿ ಅಂದರೆ ಅದು ಅವ್ರಿಗೆ ಸೇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.